ಹೇಳ್ತಾರೆ ನಿಮ್ದೇ ರಾಂಗ್ ಅಂತ ಹೇಳ್ಬಿಟ್ಟು, ಬಿಕಾಸ್ ನೀವು ಡಿಮ್ಯಾಂಡ್ ಮಾಡಿಲ್ಲ ಅವ್ರ ಹತ್ರ ಅಂತ. ಕರೆಕ್ಟ್. ಇಲ್ಲಿ ಡಿಮ್ಯಾಂಡ್ ಮಾಡೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು, ಅದು ಕರೆಕ್ಟ್ ಆಗಿತ್ತು. ಇಲ್ಲಿ ಇಲ್ಲ, ಆ್ಯಕ್ಚುಲಿ ಇಲ್ಲಿ ಏನಾಗತ್ತೆ ಅಂದರೆ ಅದು ಅವರು ಬರಬೇಕು ಲಾಸ್ಟ್ಗೆ ಅವರು ಆನ್ಸರ್ ಅಲ್ಲಿ ಇತ್ತು. ಆ್ಯಕ್ಚುಲಿ ನಾನು ಇಲ್ಲಿ ಏನಾಯಿತು ಅಂದರೆ ಇಲ್ಲಿ ಒಂದು ಟೈಮ್ ಲಿಮಿಟ್ ಅಂತ ಕೊಟ್ಟಿರ್ತಾರೆ, ಇಷ್ಟರವರೆಗೆ ಈ ಪ್ರಕ್ರಿಯೆ ಮುಗಿಬೇಕು, ಈ ಪ್ಲೇಯರ್ಸನ್ನು ತೊಗೋಬೇಕು ಅಂತ. ಸೊ ನಾನು ತನೀಶಾನು ಕೇಳ್ತೀನಿ, ಇವ್ರ ಹತ್ರನೂ ಕೇಳ್ತೀನಿ. ಸೊ ಇವ್ರ ಹತ್ರ ಫಸ್ಟ್ ಹೇಳಿದಾಗ ಇವರು ಒಂದು ಚಿಕ್ಕ ಅಮೌಂಟ್ ಹೇಳಿರ್ತಾರೆ, ಅದು ನನಗೆ ಒಪ್ಪಿಗೆ ಆಗಲ್ಲ, ಯಾಕಂದ್ರೆ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು. ತಿರ್ಗಿ ಹೋಗ್ಬಿಟ್ಟು ತನೀಶಾ ಕೇಳ್ತೀನಿ, ತನೀಶಾನು ಒಂದು ಸ್ಮಾಲ್ ಅಮೌಂಟ್ ಹೇಳ್ತಾರೆ, ಮತ್ತು ಫೈನಲ್ ಮಾಡಲ್ಲ. ಹಿಂದೆ ಯಾವಾಗ ಕಾರ್ತಿಕ್ ಅಲ್ಲಿಂದ ಔಟ್ ಆಗ್ತಾರೆ ಸಂಗೀತ ಟೀಮಿಂದ, ಕಾರ್ತಿಕ್ಗೆ ಒಂದು ದೊಡ್ಡ ಅಮೌಂಟೇ ಹೇಳಿದ್ರು ಅವರು, ತನಿಷಾನಷ್ಟಲ್ಲ ಬಟ್ ಆಲ್ಮೋಸ್ಟ್ ಒಂದು ದೊಡ್ಡ ಅಮೌಂಟ್ ಹೇಳಿದ್ರು. ಎಷ್ಟೋ ಹೇಳಿದ್ರು, 3500 ಏನೋ ಹೇಳಿದ್ರು. 4300 ತನಿಷಾ ಕೊಟ್ಟಿದ್ದು, 3500 ಏನೋ ಹೇಳಿದ್ರು ಸಂಗೀತ. ಓಕೆ ಓಕೆ ಅಷ್ಟೇ, ಒಂದು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಸೊ ಯಾವಾಗ ಅವರು ಔಟ್ ಆಗ್ತಾರಾಗ ನಂಗೆ ಇಮಿಡಿಯೇಟ್ ನನ್ನ ಕರೀತಾರೆ ಇವರು. ಸೊ ನಂಗೆ ಗೊತ್ತಿರುತ್ತೆ, ಅವಾಗ ನಾನು ಅವರಿಗೆ ಡೈರೆಕ್ಟಾಗಿ ಹೇಳ್ತೀನಿ, ಈಗ ಟೈಮ್ ಇಲ್ಲ, ಒಂದು ನನಗೆ ಆ ವೀಕ್ ತುಂಬ ಇಂಪಾರ್ಟೆಂಟು ಒಂದು ಲೆವೆಲಲ್ಲಿ ಎಲ್ರಿಗೂ. ಪ್ಲಸ್ ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು, ಜನರಿಗೆ ನಾನು ಕ್ಯಾಪ್ಟನ್ ಆದರೆ ಇನ್ನೊಂದು ವಾರ ಉಳಿತೀನಿ, ಅದೊಂದು ಇದೆ. ಪ್ಲಸ್ ಜನರಿಗೂ ನಾನು ಏನು ಅಂತಂತೂ ಕರೆಕ್ಟಾಗಿ ಇನ್ನೂ ತೋರಿಸ್ಬೇಕು ಅಂತ. ಸೊ ಇದನ್ನೆಲ್ಲ ಈ ಪಾಯಿಂಟ್ಸನ್ನು ಹೇಳ್ತೀನಿ ಅವ್ರಿಗೆ. ಸೊ ಈ ಪಾಯಿಂಟ್ಸನ್ನು ಹೇಳ್ಬಿಟ್ಟು ನಾನು ನಿಮಗೆ 100% ನಾನು ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ ಏನು ಟಾಸ್ಕ್ ಬಂದ್ರೂ, ಬಟ್ ನೀವು ಟೈಮ್ ಇಲ್ಲ ಇವಾಗ, ನೀವು ಡಿಸಿಷನ್ ಆಗ ಅವ್ರು ನನಗೆ ತಿರ್ಗಿ ಅವ್ರು ನನ್ನ ನೆಗೆಟಿವ್ ಇದನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನೋಡಿ ಲಾಸ್ಟ್ ವೀಕ್ ನಾವು ಟಾಸ್ಕಲ್ಲಿ ನೀವು ಯಾವುದೋ ಫನ್ ಟಾಸ್ಕ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀವು ಬೇರೆಯವ್ರ ಮಾತು ಕೇಳಿದ್ರೆ ಡಿಸ್ಟರ್ಬ್ ಆಗ್ತೀರಾ. ಅದು ನಾನು ಹೇಳ್ತೇನೆ ಟೈಮ್ ಹೋಗ್ತಾ ಇದೆ ನೀವು. ಸೊ ಅವರು ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿತ್ತು, ಯಾಕಂದರೆ ಓಕೆ ಎಂಡ್ ಆಫ್ ದ ಡೇ ನಾನು ಒಪ್ಪಿದ್ದೀನಿ, ಬಟ್ ಅವರು ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ ಅದನ್ನ. ಯಾಕಂದರೆ ನಾನು ಒಪ್ಪಿದ ಒಂದೇ ಒಂದು ಕಾರಣ ಏನಂದರೆ ಅಲ್ಲಿ ಟೈಮ್ ಆಗ್ತಾಯಿತ್ತು, ನನಗೆ ಹೊರಗೆ ಉಳಿಯೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ತನೀಶಾ ಅವರು ಆಯಿತು ಅಂತ ಹೇಳಿದ್ರು, ನಮ್ಮ ಟೀಮ್ ಆಯಿತು ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದಕ್ಕೆ ಒಪ್ಪಿದ್ದೆ. ಬಟ್ ಅದಾದಮೇಲೆ ಅವರು ನನಗೊಂದು ಟಾಸ್ಕಲ್ಲಿ 100 ಪಾಯಿಂಟ್ಸ್ ಕೊಡೋಕ್ಕೆ, 100 ರೂಪೀಸ್ ಅಥವಾ 100 ಪಾಯಿಂಟ್ಸ್ ಕೊಡೋಕ್ಕೆ ಯಾವಾಗ ಬರ್ತಾರೆ, ಅವಾಗ ನನಗೆ ಅವರು ಇನ್ನೊಂದು ಮಾತು ಹೇಳ್ತಾರೆ, ಸ್ಕ್ರೀನ್ ಸ್ಪೇಸ್ ನಿಮ್ಗೆ ಕೊಟ್ಟಿದ್ದೀನಿ ನಿಮ್ಗಿಬ್ರಿಗೂ ಅಂತ ಹೇಳಿದಾಗ ತುಂಬಾ ಅದು ರಾಂಗ್ ಅನಿಸ್ತು. ಅದನ್ನ ನಾವು ಹೇಳಿದ್ದೀವಿ, ಸ್ಕ್ರೀನ್ ಸ್ಪೇಸೇ ಹೇಳಿದ್ದು ಅವ್ರು. ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇ ಅಥವಾ ನಿಮಗೆ ಅಪರ್ಚುನಿಟಿ ಕೊಟ್ಟಿದ್ದಂತ ಹೇಳಿದ್ದಲ್ಲ, ನಿಮಗೆ ಅಲ್ಲಿ ಆಟ ಆಡಬೇಕಾದ್ರೆ ಅಲ್ಲಿ ಸ್ಕ್ರೀನಲ್ಲಿ ನೀವು ಕಾಣ್ತಾ ಇದ್ದೀರಾ ಅಂತಲೇ ಹೇಳಿದ್ದು. ಸೊ ಅದನ್ನ ನಾನು ಮೈಕಲನ್ನು ಹೇಳಿದ್ದೀವಿ ಅಷ್ಟೇ. ಸಂಗೀತ ಅವ್ರಿಗೆ ಕಳಪೆ ಕೊಟ್ಟಿದ್ದು ಸರಿನಾ ಈ ವೀಕು? ಬಿಕಾಸ್ ಅವರು ಚೆನ್ನಾಗಿ ಆಡ್ತಾರೆ, ಆದರೆ ಪರ್ಸ್ನಲ್ ಒಪಿನಿಯನ್ನಿಂದ ಅವ್ರಿಗೆ ಕಳಪೆ ಕೊಡಲಾಗುತ್ತೆ ಅಂತ ನನ್ನ ಒಪಿನಿಯನ್ನು. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲವೂ ಚೆನ್ನಾಗಿರುತ್ತೆ, ತನಿಷಾಗಿಂತ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಕಳಪೆ ಅವ್ರಿಗೆ ಈ ವೀಕ್ ಯಾಕೆ ಕೊಟ್ಟಿದ್ದಂದರೆ, ಒಂದು ವಿಚಾರ ಏನು ಬರುತ್ತೆ ಅಂದರೆ ಅಲ್ಲಿ ಕಿಚನ್ ಬಜೆಟ್ ಟಾಸ್ಕ್ ಅಂತ ಬರುತ್ತೆ, ಅಲ್ಲಿ ನಮ್ಮ ಗ್ರಾಸರಿ ಟಾಸ್ಕ್ ಅಂತ. ಅಲ್ಲಿ ಅವರು ನಾವು ಇಷ್ಟೇ ಒಂದು ಟೀಮ್ ಅವರು, ಕ್ಯಾಪ್ಟನ್ ಅವರು, ಟೀಮ್ ಲೀಡರ್ ಅಥವಾ ಮಾಲಕರು ಏನು ಇವರೇ ಇಬ್ಬರು ಡಿಸೈಡ್ ಮಾಡಿಬಿಟ್ಟು ಇಷ್ಟು ಕೊಡಬೇಕು ಅಂತ ಇದ್ದಂಥ ಒಂದು ಇದರಲ್ಲಿ ಅವರು ಅಲ್ಲಿ ಹಾನೆಸ್ಟಿಯನ್ನು ಬ್ರೇಕ್ ಮಾಡ್ತಾರೆ. ನಾವು ಮಾಲಕರೇ ಕೊಡೋದು, ಇವರು ಈ ಕಡೆ ಅಂತ. ಬಟ್ ಅಲ್ಲಿ ಅವರ ಟೀಮ್ ಮೆಂಬರ್ಸ್ ಕೊಟ್ಟಿರ್ತಾರೆ, ಅವರ ಪಾಯಿಂಟ್ಸ್ ಏನನ್ನು ಒಳಗಡೆ ಅವರು ಇಟ್ಟಿರ್ತಾರೆ, ಮತ್ತು ಅವರ ಟೀಮ್ ಮೆಂಬರ್ಸ್ ಕೊಟ್ಟಿದ್ದನ್ನು ಅವನು ಅಷ್ಟೇ ಅಮೌಂಟನ್ನು ಇದು ಮಾಡಿಕೊಡ್ತಾರೆ. ಸೊ ಅದೊಂದು ತುಂಬ ಬ್ರೀಚ್ ಆಫ್ ಹಾನೆಸ್ಟಿ ಅಂತ ಅನಿಸ್ತು ನನಗೆ ಪರ್ಸ್ನಲ್ ಆಗಿ. ಅವರು ಅಲ್ಲಿ ಹಾನೆಸ್ಟ್ ಆಗಿ ಇದ್ದಿದ್ರೆ, ಯಾಕಂದರೆ ಗೇಮ್ ಆಡಿದ್ದಾರೆ, ಬಟ್ ಅಲ್ಲಿ ಹಾನೆಸ್ಟ್ ಆಗಿ ಯಾಕೆ ಆಡಿಲ್ಲ ಅವರು, ಅಲ್ಲಿಂದ ಇದನ್ನ ಓಕೆ ಅವರಿಗೆ ಆ ಟೀಮ್ ಮೆಂಬರ್ನ ಮೇಲೆ, ಬಟ್ ಅವ್ರು ಅಲ್ಲಿ ಹೇಳಬೇಕಾಗಿತ್ತು ಅಂತ. ಸೊ ಗೇಮ್ ಅಂತ ಅವ್ರಿಗೆ ಫೈನಲ್ ಒಂದು ಗೇಮ್ ಅಂತ ಬಂತು, ಅವರು ಅದರಲ್ಲಿ ಆಡಿದ್ದಾರೆ. ಬಟ್ ಓವರ್ ಆಲ್ ಅವರು ನಡ್ಕೊಂಡಂಥ ರೀತಿ, ಎಸ್ಪೆಷಲಿ ನಾನು ಮೈಕಲ್ ಅವರ ಟೀಮಲ್ಲಿ ಇದ್ದಾಗ ನನಗೆ ಪರ್ಸ್ನಲಿ ಅವರು ತೋರಿಸಿದಂಥ ಒಂದು ಏನು ತಾರತಮ್ಯ ಆಗಿರ್ಬೋದು, ಪಾರ್ಶಾಲಿಟಿ ಅಂತ ಅನಿಸ್ತು ನನಗೆ. ಸೊ ಅದಕ್ಕೋಸ್ಕರ ನನಗೆ ಕಳಪೆ ಅನಿಸ್ತು.